ಇವತ್ತೇನು ಕರ್ನಾಟಕದಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿಂದ ಇವತ್ತು ಮಾಂಗಲ್ಯ ಉಳಿಸಿ ಮೈಕ್ರೋ ಫೈನಾನ್ಸ್ ಹೊರಗೆ ಕಳಿಸಿ ಅಂತ ಹೇಳಿ ನಾವು ಅಂದ್ರೆ ಹೆಣ್ಣು ಮಕ್ಕಳ ತಾಳಿಯನ್ನ ಮಾನ್ಯ ಮುಖ್ಯಮಂತ್ರಿಗೆ ಕಳಿಸಿದ ನಂತರ ಸುಗ್ರೀವಾಜ್ಞೆಯ ಮುಖಾಂತರ ಏನು ಸಂಘಗಳ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಿದ್ರು. ನಂತರ ಆ ಒಂದು ಕಾನೂನುಗಳನ್ನ ಗಾಳಿಗೆ ತೂರಿ ಇನ್ನೂ ಕೂಡ ಕಿರುಕುಳ ತಪ್ಪಿಲ್ಲ. ಆದ್ರೆ ಸರ್ಕಾರ ಕೋಟಿ ಕೋಟಿ ಹಣವನ್ನ ಸಾಲ ಮಾಡಿದಾರ, ಸಾಲ ಮನ್ನಾ ಮಾಡ್ತಾ ಇದಾರೆ. ಈಗಾಗಲೇ ಏನು 20,000 30,000 ಸಾಲ ಮನ್ನಾ ಮಾಡ್ಕೊಂಡ್ರ ನಮ್ಮ ಹೆಣ್ಮಕ್ಳು. ಆ ಹೆಣ್ಮಕ್ಳು ಸಾಲ ಮನ್ನಾ ಮಾಡಿದ್ರೆ ಇವತ್ತು ಆರ್ಥಿಕವಾಗಿ ಅವರು ಬದುಕ್ತಾರೆ. ಈಗಾಗಲೇ 20,000 30,000 ಸಾಲ ಮಾಡ್ಕೊಂಡು ಅದಕ್ಕೆ 1 ಲಕ್ಷ 2 ಲಕ್ಷ ಬಡ್ಡಿಯನ್ನ ತೆಗೆದುಕೊಳ್ತಕ್ಕಂತ ಮೈಕ್ರೋ ಫೈನಾನ್ಸ್ ವಿರುದ್ಧ ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ನಾವು ಹೋರಾಟವನ್ನು ನೊಂದ ಮಹಿಳೆಯರ ಪರವಾಗಿ ಮಹಿಳೆಯರನ್ನ ಕರ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಮತ್ತು ಕಾನೂನು ಸಚಿವರು ಪಾಟೀಲ್ ಸರ್ ಅವರು ಕೂಡಲೇ ಅವರಿಗೆ ಕಡಿವಾಣ ಹಾಕಿ ಮಹಿಳೆಯರ ಮೈಕ್ರೋ ಫೈನಾನ್ಸ್ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾವೆ. ಹನುಮಂತಪ್ಪ ಕಬ್ಬಾರ್, ರಾಣೆಬೆನ್ನೂರು ತಾಲೂಕು ರೈತ ಸಂಘದ ಅಧ್ಯಕ್ಷರು.